ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, SLC ಮಾಡಲ್ ಕ್ವೆಶ್ಚನ್ ಪೇಪರ್ 3 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ. ಫಲಿತಾಂಶವನ್ನು ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಭಾಗ ಎ ಭೌತ ವಿಜ್ಞಾನ. ಫಸ್ಟ್ ಮೇನ್ ಇದೆ, 2 ಕ್ವಶನ್ ಇದೆ, ಪ್ರತಿ ಪ್ರಶ್ನೆಗೆ 1 ಅಂಕ. 1ನೇ ಪ್ರಶ್ನೆಗೆ ಉತ್ತರ ಆಂಪಿಯರ್, 2ನೇ ಪ್ರಶ್ನೆಗೆ ಉತ್ತರ ಸೀಲಿಯರಿ ಸ್ನಾಯುಗಳು. ಸೆಕೆಂಡ್ ಮೇನ್ ಇದೆ, 2 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 1 ಅಂಕ. ಇದರಲ್ಲಿ 3ನೇ ಪ್ರಶ್ನೆ ಇದೆ, ಆ 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಫಸ್ಟ್ ಪ್ರಶ್ನೆಗೆ ಆಂಪಿಯರ್, ಸೆಕೆಂಡ್ ಪ್ರಶ್ನೆಗೆ ಸೀಲಿಯರಿ ಸ್ನಾಯುಗಳು. ಸೊ 3ನೇ ಪ್ರಶ್ನೆಗೆ ಉತ್ತರ ಇದಾಗಿದೆ, ಚಿತ್ರಗಳು. ನೆಕ್ಸ್ಟ್ ಪ್ರಶ್ನೆ 4 ಇದೆ ನೋಡಿ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ 4ನೇ ಪ್ರಶ್ನೆಗೆ ಉತ್ತರ ಇದು. ಥರ್ಡ್ ಮೇನಿಗೆ ಬರೋಣ. 3 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 6 ಅಂಕ. ಅದರಲ್ಲಿ 5ನೇ ಪ್ರಶ್ನೆ ಇದೆ, 5ನೇ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ ಇದು 5ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳು. ನೆಕ್ಸ್ಟ್ 6ನೇ ಪ್ರಶ್ನೆಗೆ ಬರೋಣ. 6ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿದೆ, 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. 6ನೇ ಪ್ರಶ್ನೆಯಲ್ಲಿ ಇದು ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ. 6ನೇ ಪ್ರಶ್ನೆಯಲ್ಲಿ ಇದು ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. 7ನೇ ಪ್ರಶ್ನೆ, 7ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ. 4th ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆ 3 ಅಂಕದ್ದು, ಟೋಟಲ್ 9 ಅಂಕ. ಸೊ 8ನೇ ಪ್ರಶ್ನೆ ಏನಿದೆ, ಇದು 8ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಇದು 8ನೇ ಪ್ರಶ್ನೆಗೆ ಉತ್ತರವಾಗಿದೆ. ಮುಂದುವರೆದ ಉತ್ತರ 8ನೇ ಪ್ರಶ್ನೆಗೆ. ಪ್ರಶ್ನೆ 9, ಇದರ ಉತ್ತರವನ್ನು ನೋಡೋಣ. ಪ್ರಶ್ನೆ 9ರ ಉತ್ತರ ಈ ಚಿತ್ರವಾಗಿದೆ. ಪ್ರಶ್ನೆ 10, ಉತ್ತರವನ್ನು ನೋಡೋಣ. ಪ್ರಶ್ನೆ 10ರಲ್ಲಿ 2 ಪ್ರಶ್ನೆಗಳಿದೆ. ಸೊ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಪ್ರಶ್ನೆ 10ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ, ಪ್ರಶ್ನೆ 10ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ. 5th ಮೇನಿಗೆ ಬರೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 4 ಅಂಕ, ಒಟ್ಟು 8 ಅಂಕ. ಸೊ 11ನೇ ಪ್ರಶ್ನೆ ಇದೆ, ಲೆಕ್ಕ ಇದೆ, ನೋಡೋಣ. ಇದು 11ನೇ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. 12ನೇ ಪ್ರಶ್ನೆಯಲ್ಲಿ ಎ, ಬಿ ಮತ್ತು ಸಿ ಇದೆ. ಸೊ 3 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ ಇದು 12ನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿಗೆ ಉತ್ತರವಾಗಿದೆ. ಪಾರ್ಟ್ ಬಿ ರಸಾಯನ ವಿಜ್ಞಾನ. 6th ಮೇನಲ್ಲಿ 3 ಪ್ರಶ್ನೆ ಇದೆ, ಪ್ರತಿ ಪ್ರಶ್ನೆಗೆ 1 ಅಂಕ. 13ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಸೋಡಿಯಂ ಕಾರ್ಬೋನೇಟ್. 14ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ H+ ಅಯಾನುಗಳ ಸಾರತೆ ಹೆಚ್ಚಾಗುತ್ತದೆ. 15ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಎ ಮತ್ತು ಸಿ ಧಾತುಗಳು. ಈಗ 7th ಮೇನಿಗೆ ಬರೋಣ. 3 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 3 ಅಂಕ. 16ನೇ ಪ್ರಶ್ನೆ ಇದೆ, ಗ್ಯಾಲ್ವನೀಕರಣ ಎಂದರೇನು, ಇದಕ್ಕೆ ಉತ್ತರ ನೋಡೋಣ. ಸೊ 13ಕ್ಕೆ ಸಿ, 14ಕ್ಕೆ ಬಿ, 15ಕ್ಕೆ ಸಿ. 16ನೇ ಪ್ರಶ್ನೆಗೆ ಉತ್ತರ ಇದೆ ನೋಡಿ, 16ನೇ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ 17ನೇ ಪ್ರಶ್ನೆ, 17th ಕ್ವಶನ್, ಇದಕ್ಕೆ ಉತ್ತರ ನೋಡೋಣ. ಸೊ ಇದು 17ನೇ ಪ್ರಶ್ನೆಗೆ ಉತ್ತರ ಆಗಿದೆ. 18ನೇ ಪ್ರಶ್ನೆ, 18ನೇ ಪ್ರಶ್ನೆಗೆ ಉತ್ತರ.
8ನೇ ಮೇನ್ 3 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 2 ಅಂಕ, ಟೋಟಲ್ 6 ಅಂಕ. 19ನೇ ಪ್ರಶ್ನೆ, ಹಲ್ಲಿನ ಸವೆತಕ್ಕೆ ಕಾರಣವೇನು ವಿವರಿಸಿ, ಇದನ್ನು ಹೇಗೆ ನಿಯಂತ್ರಿಸಬಹುದಂತ ಉತ್ತರವನ್ನು ನೋಡೋಣ. ಸೊ ಇದು 19ನೇ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. 20ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಇದು 20ನೇ ಪ್ರಶ್ನೆಗೆ ಉತ್ತರವಾಗಿದೆ. 21ನೇ ಪ್ರಶ್ನೆ, ಇದಕ್ಕೆ ಉತ್ತರವನ್ನು ನೋಡೋಣ. 21ನೇ ಪ್ರಶ್ನೆಗೆ ಉತ್ತರ 9ನೇ ಮೇನ್ 3 ಅಂಕದ 3 ಪ್ರಶ್ನೆಗಳು, ಒಟ್ಟು 9 ಅಂಕ. ಅದರಲ್ಲಿ 22ನೇ ಪ್ರಶ್ನೆ ಇದೆ, ಎ ಮತ್ತು ಬಿ ಪ್ರಶ್ನೆಗಳಿದೆ. ಸೊ ಇದಕ್ಕೆ ಉತ್ತರವನ್ನು ನೋಡೋಣ. ಹಾಗೆ ಅಥವಾ ಪ್ರಶ್ನೆ ಇದೆ, ನೆಕ್ಸ್ಟ್ ನೋಡೋಣ ಅದನ್ನು. ಸೊ 22ರಲ್ಲಿ ಎ ಮತ್ತು ಬಿಗೆ ಉತ್ತರವಾಗಿದೆ. 22ರಲ್ಲಿ ಅಥವಾ ಪ್ರಶ್ನೆ ಇದೆ, ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಉಷ್ಣ ವಿಭಜನೆ, ಸ್ಥಾನಪಲ್ಲಟ ಕ್ರಿಯೆ, ಕುಮುಟುವಿಕೆ, ಇದಿಷ್ಟು 22ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಆಗಿದೆ. 23ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ ಇದು 23ನೇ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. 24ನೇ ಪ್ರಶ್ನೆ ನೋಡಿ, ಇದಕ್ಕೆ ಉತ್ತರ ಚಿತ್ರ. ಇದು 24ನೇ ಪ್ರಶ್ನೆಗೆ ಉತ್ತರವಾಗಿದೆ. 10th ಮೇನು 1 ಪ್ರಶ್ನೆ ಇದೆ, 4 ಅಂಕ. 25ರಲ್ಲಿ ಎ ಬಿ ಅಥವಾ ಇದೆ ಎ ಬಿ. ಸೊ 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಸೊ 25ರಲ್ಲಿ ಎ ಪ್ರಶ್ನೆಗೆ ಉತ್ತರ, 25ರಲ್ಲಿ ಬಿ ಪ್ರಶ್ನೆಗೆ ಉತ್ತರ ಮುಂದುವರೆದಿದೆ. 25ರಲ್ಲಿ ಬಿ ಪ್ರಶ್ನೆಗೆ ಉತ್ತರ, 25ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ, ಇದು ಅಥವಾ ಪ್ರಶ್ನೆಗೆ ಎ ಮತ್ತು ಬಿಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಭಾಗ ಸಿ ಜೀವವಿಜ್ಞಾನ 3 ಪ್ರಶ್ನೆ ಇದೆ, 9ನೇ ಮೇನು, ಪ್ರತಿ ಪ್ರಶ್ನೆಗೆ 1 ಅಂಕ. 26ನೇ ಪ್ರಶ್ನೆಗೆ ಉತ್ತರ ತುಂಡರಿಕೆ. 27ನೇ ಪ್ರಶ್ನೆಗೆ ಉತ್ತರ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ವಸ್ತುಗಳನ್ನು ಸಾಗಿಸಲು. 28ನೇ ಪ್ರಶ್ನೆಗೆ ಉತ್ತರ ಶಲಾಕಾಗ್ರ ಪರಾಗನಳಿಕೆ ಅಂಡಾಶಯ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 12ನೇ ಮೇನಿದೆ, 3 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 1 ಅಂಕ. ಅದರಲ್ಲಿ 29ನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. 29ನೇ ಪ್ರಶ್ನೆ, ಇದಕ್ಕೆ ಉತ್ತರವನ್ನು ನೋಡೋಣ. ಪಾರ್ಟ್ ಸಿಯಲ್ಲಿ 26ಕ್ಕೆ ಎ, 27ಕ್ಕೆ ಎ, 28ಕ್ಕೆ ಬಿ, 29ಕ್ಕೆ ಉತ್ತರ ಇಲ್ಲಿದೆ ನೋಡಿ. 30ನೇ ಪ್ರಶ್ನೆಗೆ ಉತ್ತರವನ್ನು ನೋಡಿ. ಇದು 30ನೇ ಪ್ರಶ್ನೆಗೆ ಉತ್ತರ. 31ನೇ ಪ್ರಶ್ನೆಗೆ ಉತ್ತರ. 31ನೇ ಪ್ರಶ್ನೆಗೆ ಉತ್ತರ. 13ನೇ ಮೇನಿದೆ, 2 ಪ್ರಶ್ನೆ 2 ಅಂಕ, ಟೋಟಲ್ 4 ಅಂಕ. 32ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರವನ್ನು ನೋಡೋಣ. ಸೊ 32ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಇದು. 32ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರ ಇದು. 33ನೇ ಪ್ರಶ್ನೆ ಇದೆ ನೋಡಿ. 33ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸೊ 33ನೇ ಪ್ರಶ್ನೆಗೆ ಉತ್ತರ ಚಿತ್ರ. ನೆಕ್ಸ್ಟ್ 14ನೇ ಮೇನು 3 ಪ್ರಶ್ನೆ, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 9 ಅಂಕ. 34ನೇ ಪ್ರಶ್ನೆ 2 ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರವನ್ನು ನೋಡೋಣ. 34ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಇದು. 34ರಲ್ಲಿ ಅಥವಾ ಪ್ರಶ್ನೆಗೆ ಉತ್ತರವಾಗಿದೆ. 35ನೇ ಪ್ರಶ್ನೆ ಉತ್ತರ. 35ನೇ ಪ್ರಶ್ನೆಯ ಉತ್ತರ. 36ನೇ ಪ್ರಶ್ನೆ 2 ಪ್ರಶ್ನೆಗಳಿದೆ, 2 ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ.
36ರಲ್ಲಿ ಮೊದಲನೇ ಪ್ರಶ್ನೆಗೆ ಉತ್ತರ ಇದು. ನೆಕ್ಸ್ಟ್ ಅಥವಾ ಪ್ರಶ್ನೆ ಇದೆ. ಸೊ ಅಥವಾ ಪ್ರಶ್ನೆಗೆ ಉತ್ತರ ಇದಾಗಿದೆ. ಹದಿನೈದನೇ ಮೇನಲ್ಲಿ ಒಂದು ಪ್ರಶ್ನೆ 4 ಅಂಕ, 37ನೇ ಪ್ರಶ್ನೆ. ಸೊ ಇದಕ್ಕೆ ಉತ್ತರವನ್ನು ನೋಡೋಣ. 37ನೇ ಪ್ರಶ್ನೆಗೆ ಉತ್ತರ ಚೆಕ್ಕರ್ ಬೋರ್ಡ್ ಇದೆ. ಹದಿನಾರನೇ ಮೇನು ಒಂದು ಪ್ರಶ್ನೆ 5 ಅಂಕ. 38ರಲ್ಲಿ ಎ ಮತ್ತು ಬಿ 2 ಪ್ರಶ್ನೆಗಳಿದೆ. ಸೊ ಇದಕ್ಕೆ ಉತ್ತರವನ್ನು ನೋಡೋಣ. ಸೊ 38ರಲ್ಲಿ ಎ ಪ್ರಶ್ನೆಗೆ ಉತ್ತರ. ಇದು ಎ ಪ್ರಶ್ನೆಗೆ ಉತ್ತರವಾಗಿದೆ, 38 ಎ. ಹಾಗೆ ಬಿ ಪ್ರಶ್ನೆಗೆ ಉತ್ತರ ಥೈರಾಕ್ಸಿನ್ ಹಾರ್ಮೋನ್ನ ಕಾರ್ಯ, ಅಡ್ರಿನಲ್ ಹಾರ್ಮೋನ್ನ ಕಾರ್ಯ. ಇದು ಬಿ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಇಲ್ಲಿಗೆ 38 ಪ್ರಶ್ನೆಗಳಿಗೂ ಉತ್ತರವನ್ನು ನೋಡಿದ್ವಿ. ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಗುತ್ತೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.